ಈವ್ನಿಂಗ್ ಶ್ರುತಿ ಮತ್ತು ಆನಂದ್ಗೋಸ್ಕರ ಮನೆಯಲ್ಲಿ ಒಂದು ಸಣ್ಣ ಸಂಗೀತ ಪಾರ್ಟಿಯನ್ನು ನಿಖಿಲ್ ಏರ್ಪಾಟ್ ಮಾಡ್ತಾನೆ. ತನುಜ, ಶ್ರುತಿ, ಚಂದನ ಮೂರು ಕೂಡ ಒಂದೇ ರೂಮ್ನಲ್ಲಿ ರೆಡಿ ಆಗ್ತಿರ್ತಾರೆ. ಐಮ್ ಡನ್ ಅಂತ ಹಿಂದಕ್ಕೆ ತಿರುಗಿ ಹೇಗಿದ್ದೀನಿ ಅಂತ ಕೇಳ್ತಾಳೆ ತನುಜ. ಸೂಪರ್, ಆದರೆ ನಮ್ಮ ಅತ್ತಿಗೆ ನಿನಗಿಂತ ಇನ್ನೂ ಚೆನ್ನಾಗಿದ್ದಾಳೆ ಅಂತ ಶ್ರುತಿ ಹೇಳಿದ ಕೂಡಲೇ ಬೇಸರದಿಂದ ತುಟಿ ಬಿದ್ದು ಹೋಗ್ತಾಳೆ ತನುಜ. ತನುಜಾಳ ಕಡೆ ನೋಡಿ, ಆಹಾಹಾ, ನಾನು ಜೋಕ್ ಮಾಡಿದೆ, ನೀನು ಕೂಡ ತುಂಬ ಚೆನ್ನಾಗಿದೆಯಾ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಅಂತ ಶ್ರುತಿ ಹತ್ರ ಹೋಗಿ, ನಿಮ್ಮ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ ಕೇಳ್ತಾಳೆ ತನುಜ. ಆ ಮಾತಿಗೆ ಶ್ರುತಿ ದುಃಖದಿಂದ ತನುಜಾಳ ಕಡೆ ನೋಡಿ, ನಮಗೆ ಫ್ಯಾಮಿಲಿ ಯಾರೂ ಇಲ್ಲ. ಅಮ್ಮ ನಾನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡ್ರು. 10 ವರ್ಷಗಳ ಹಿಂದೆ ಅಪ್ಪ ಕೂಡ ತೀರ್ಕೊಂಡ್ರು. ಅಂದಿನಿಂದ ನಿಖಿಲಣ್ಣ, ವಿರಾಟಣ್ಣ, ಆನಂದ್, ನಾನು, ನಮಗೆ ನಾವೇ ಫ್ಯಾಮಿಲಿ ಅಂತ ಹೇಳ್ತಾಳೆ ಶ್ರುತಿ. ಶ್ರುತಿಯನ್ನು ಹಗ್ ಮಾಡಿಕೊಂಡು, ನಾನು ಕೂಡ ನಿಮ್ಮ ಫ್ಯಾಮಿಲಿ ಅಂತ ಹೇಳ್ತಾಳೆ ಚಂದನ. ಹೌದು ಅದಕ್ಕೆ ಅಂತ ಹ್ಯಾಪಿ ಸ್ಮೈಲ್ನೊಂದಿಗೆ ಹೇಳ್ತಾಳೆ ಶ್ರುತಿ. ಹೇ, ನಾನು ಕೂಡ ಅಂತ ಅವರಿಬ್ಬರನ್ನ ಒಟ್ಟಿಗೆ ಹಗ್ ಮಾಡ್ಕೊಳ್ತಾಳೆ ತನುಜ. ಆನಂತರ ಮೂವರು ಹೊರಗೆ ಹೋಗ್ತಾರೆ. ಅವರನ್ನು ನೋಡಿದ ಹೊರಗೆ ಇರೋ ಮೂವರು ಹುಡುಗರು ಕೂಡ ಫ್ಲಾಟ್ ಆಗಿಬಿಡ್ತಾರೆ. ವಿರಾಟ್ ಚಂದನ ಕಡೆ ನೋಡ್ತಾಳೆ. ಚಂದನ ಕೂಡ ವಿರಾಟ್ನ ಕಡೆ ನೋಡ್ತಾ ಇರ್ತಾಳೆ. ನಿಖಿಲ್ ಅಂತೂ ಕಣ್ಣ ರೆಪ್ಪೆ ಕೂಡ ಬಡಿದೆ ತನುಜಾಳ ಕಡೆ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಂಗೀತ ಶುರುವಾಗಿದ್ದರಿಂದ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಚಂದನ ಮಾತ್ರ ವಿರಾಟ್ನ ಕಡೆ ನೋಡ್ತಿರ್ತಾಳೆ. ಯಾಕಂತ ಗೊತ್ತಿಲ್ಲ, ತುಂಬ ಹ್ಯಾಪಿನೆಸ್ ಇರುತ್ತೆ ಅವನ ಮುಖದ ಮೇಲೆ. ಯಾವಾಗಲೂ ಇರುವಂತೆ ಇಲ್ಲದೆ ತುಂಬ ತುಂಬ ಚೆನ್ನಾಗಿರ್ತಾನೆ ವಿರಾಟ್ ಆ ದಿನ. ಅದಕ್ಕೆ ಚಂದನ ಯಾರಿಗೂ ಗೊತ್ತಾಗದಂತೆ ಕದ್ದು ಕದ್ದು ನೋಡ್ತಿರ್ತಾಳೆ ವಿರಾಟ್ನ ಕಡೆ. ಹಾಗೆ ನೋಟಗಳಲ್ಲೇ ಸಂಗೀತ ಕೊನೆಯಾಗ್ಬಿಡುತ್ತೆ. ಅವರವರ ಮನೆಗೆ ಅವರು ಹೋಗ್ಬಿಡ್ತಾರೆ. ಬೆಡ್ ಮೇಲೆ ಮಲಕ್ಕೊಂಡು ಏನು ಡೀಪ್ ಥಿಂಕ್ನಲ್ಲಿ ಇರ್ತಾಳೆ ಚಂದನ. ವಾಶ್ರೂಮ್ನಿಂದ ಹೊರಗೆ ಬಂದು ಅವಳ ಪಕ್ಕದಲ್ಲಿ ಬೆಡ್ ಮೇಲೆ ಮಲಗಿ ಚಂದನಾಳನ್ನು ಹಗ್ ಮಾಡ್ಕೊಳ್ತಾನೆ ವಿರಾಟ್. ತಲೆ ಎತ್ತಿ ಅವನ ಕಡೆ ನೋಡಿ ಮತ್ತೆ ತಲೆ ತಗ್ಗಿಸ್ಬಿಡ್ತಾಳೆ ಚಂದನ. ಅವಳ ಕೆನ್ನಿಗಳನ್ನು ಸವರ್ತಾ, ಏನಾದರೂ ಮಾತಾಡಬೇಕಾ? ಅವನ ಮಾತಿಗೆ ಶಾಕ್ ಆಗಿಬಿಡ್ತಾಳೆ. ಇವರಿಗೆ ಗೊತ್ತು ಅಂತ ಅಂದ್ಕೊಳ್ತಾಳೆ ಮನಸ್ಸಿನಲ್ಲಿ. ಕಣ್ಣು ಮುಚ್ಚಿ ತೆರೆದು ವಿರಾಟ್ನ ಕಡೆ ನೋಡ್ತಾ, ಯಾರು ನೀವು ಯಾರೊಂದಿಗೂ ಮಾತಾಡೋದಿಲ್ಲ, ಯಾರ ಜೊತೆಗೂ ಸೇರೋದಿಲ್ಲ, ಆದರೆ ಇವತ್ತು ನೀವು ಯಾಕೆ ಇಷ್ಟು ಹ್ಯಾಪಿಯಾಗಿದ್ರಿ? ನಿಜಕ್ಕೂ ನೀವು ಯಾರು? ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಕೇಳ್ತಾಳೆ ಚಂದನ. ಇವತ್ತು ನಾನು ಹ್ಯಾಪಿಯಾಗಿದ್ದೇನೆ, ಯಾಕಂದರೆ ನನ್ನ ತಂಗಿಗೆ ಮದುವೆ ಆಗ್ತಿದೆ ಅದಕ್ಕೆ. ಮತ್ತೆಲ್ಲಕ್ಕಿಂತ ದೊಡ್ಡ ರೀಸನ್ ಏನಂದರೆ ನೀನು ನನ್ನ ಪಕ್ಕದಲ್ಲಿದ್ದೀಯಾ. ಇವೆಲ್ಲವೂ ಬಿಟ್ಟು ಇನ್ನು ನನ್ನ ಬಗ್ಗೆ ನಿನಗೆ ತಿಳಿಯದಿರೋ ವಿಷಯಗಳು ತುಂಬ ಇವೆ. ಮುಂದೆ ಮುಂದೆ ನೀನು ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾನೆ ವಿರಾಟ್. ನಿಮಗೆ ನಮ್ಮ ಡ್ಯಾಡಿ ಮೇಲೆ ಯಾಕಷ್ಟು ಕೋಪ? ಅವ್ರು ಏನು ಮಾಡಿದ್ರು ಅಂತ ಚಂದನ ಕೇಳಿದ ಕ್ವಶನ್ಗೆ ಅಲ್ಲಿವರೆಗೆ ಅವಳ ಕೆನ್ನೆಗಳನ್ನ ಸವರ್ತಿದ್ದ ಕೈ ನಿಂತು ಬಿಡುತ್ತೆ. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತೆ. ಅವಳನ್ನು ತನ್ನ ಕಡೆ ಇನ್ನೂ ಅಪ್ಕೊಳ್ತಾನೆ ವಿರಾಟ್. ಚಂದನ ವಿರಾಟ್ನ ಕಣ್ಣುಗಳನ್ನು ನೋಡ್ತಿರ್ತಾಳೆ. ಆ ಕಣ್ಣುಗಳಲ್ಲೇನೋ ಕೋಪ, ದುಃಖ ಅವೆಲ್ಲವೂ ಹೊರಗಾಗ್ತಿ ಏನೋ ಗೊತ್ತಿಲ್ಲದ ಭಾರವನ್ನು ಹೊತ್ತಿರುವಂತೆ ಅನಿಸುತ್ತೆ. ಅದು ಅಲ್ಲದೆ ಫಸ್ಟ್ ಟೈಮ್ ಅವನನ್ನು ನೋಡಿದಾಗ ವಿರಾಟ್ನ ಕಣ್ಣುಗಳಲ್ಲಿ ತನ್ನ ಮೇಲಿದ್ದ ಅಸಹ್ಯ ಈಗ ಮತ್ತೆ ಆ ಕಣ್ಣುಗಳಲ್ಲಿ ಕಾಣಿಸುತ್ತೆ ಚಂದನಾಳಿಗೆ. ಕೋಪವಾಗಿ ಚಂದನಾಳ ಕಡೆ ನೋಡ್ತಾ, ಅವನ ಮೇಲೆ ನನ್ನ ಸೇಡು ಏನು ಅಂತ ಮುಂದೆ ಮುಂದೆ ನೀನು ಗೊತ್ತಾಗುತ್ತೆ. ಆದರೆ ಒಂದು ವಿಷಯ ನಿನ್ನ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊ, ನಾನು ನಿನ್ನ ಬಾಯಿಂದ ಆ ಮಹಾದೇವನ ಹೆಸರು ಕೇಳೋದಕ್ಕೆ ಅಂದ್ಕೊಳ್ತಿಲ್ಲ ಅಂತ ಚಂದನಾಳನ್ನು ಹಗ್ ಮಾಡಿಕೊಂಡು ಹಾಗೆ ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ಅವನ ಸುತ್ತ ಕೈ ಹಾಕಿ, ನಿಜಕ್ಕೂ ಏನಷ್ಟು ಸೇಡು ವಿರಾಟ್ಗೆ ಡ್ಯಾಡಿ ಮೇಲೆ? ಒಂದು ವೇಳೆ ಏನಾದರೂ ಇದ್ದರೆ ಈ ಎಲ್ಲದರ ನಡುವೆ ನನ್ನನ್ನು ಯಾಕೆ ಕರ್ಕೊಂಡು ಬಂದರು? ಆದರೂ ನಾನು ಹೀಗಿರೋದಕ್ಕಾಗೋದಿಲ್ಲ. ನನ್ನೆಲ್ಲ ಕ್ವಶನ್ಗಳಿಗೂ ಆನ್ಸರ್ ನನಗೆ ಬೇಕು. ಮತ್ತು ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ನಾನು ಈ ರಾಕ್ಷಸನೊಂದಿಗೆ ನಿಜಕ್ಕೂ ಇರೋದಕ್ಕಾಗೋದಿಲ್ಲ. ಇವನು ಮೂಡ್ ಯಾವಾಗ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಕ್ಷಣ ಕೊಲ್ತಾನೆ ಅಂದ್ಕೊಂಡ್ರೆ ಇನ್ನೊಂದು ಕ್ಷಣ ಕಾಪಾಡ್ತಿರ್ತಾನೆ. ನಾನು ವಿರಾಟ್ನನ್ನು ನಿಜಕ್ಕೂ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಯೋಚಿಸ್ತಾ ನಿದ್ರೆಗೆ ಜಾರ್ಬಿಡ್ತಾಳೆ ಚಂದನ. ಮೋಹನ್ ರಾವ್, ಮಹಾದೇವ್ ತುಂಬ ಟೆನ್ಷನ್ ಆಗಿ ಸೋಫಾದಲ್ಲಿ ಕೂತ್ಕೊಂಡಿರ್ತಾರೆ. ಅವರ ಮೈಂಡ್ ನಿಜಕ್ಕೂ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಬರ್ತಿದ್ದ ಪ್ರತಿ ಡೀಲ್ ಕೂಡ ಕ್ಯಾನ್ಸಲ್ ಆಗಿಬಿಡ್ತದೆ. ಏನು ಮಾಡಬೇಕು ಅಂತ ಅರ್ಥ ಆಗದ ಸ್ಥಿತಿಯಲ್ಲಿರ್ತಾರೆ ಅವರಿಬ್ಬರು. ರಂಜಿತ್ ಬಾರ್ ಏರಿಯಾದಲ್ಲಿ ಡ್ರಿಂಕ್ ಮಾಡ್ತಾ ಟೆನ್ಷನ್ನಲ್ಲಿ ಇರೋ ಅವರ ಡ್ಯಾಡಿ ಕಡೆ ನೋಡ್ತಾ,
ರಿಲ್ಯಾಕ್ಸ್ ಡ್ಯಾಡ್, ನಮ್ಗಷ್ಟೊಂದು ಲಾಸ್ ಏನಾಗಿಲ್ಲ. ಏನಾಯಿತು, ಅವುಗಳನ್ನ ನಾವು ನೆಕ್ಸ್ಟ್ ಡೀಲ್ನಲ್ಲಿ ಕವರ್ ಮಾಡ್ಕೊಳ್ಬೋದು. ನಾವು ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರತಿ ಸಾರಿ ಆ ವಿರಾಟ್ ಮತ್ತೆ ನಮಗೆ ಪೆಟ್ಟು ಕೊಡ್ತಿದ್ದಾನೆ. ನಮ್ಮ ಡೀಲ್ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಹೀಗಾದರೆ ನಾವು ಯಾವುದೋ ಒಂದು ದಿನ ರೋಡ್ ಮೇಲೆ ಬಂದುಬಿಡ್ತೀವಿ ರಂಜಿತ್ ಅಂತ ಕೋಪವಾಗಿ ಕಿರ್ಚ್ತಾರೆ ಮೋಹನ್. ಅವನು ತುಂಬ ಡೇಂಜರ್ ಪರ್ಸನ್. 15 ವರ್ಷಗಳ ಹಿಂದೆ ನಾವು ಮಾಡಿದ್ದಕ್ಕೆ ಅವನೀಗ ಸೇಡನ್ನು ತೀರಿಸ್ಕೊಳ್ತಿದ್ದಾನೆ. ಆದರೆ ನನಗೀಗಲೂ ಅರ್ಥ ಆಗದ ವಿಷಯ ಏನಂದರೆ, ಆ ದಿನ ರಾತ್ರಿ ಅವನು ಹೇಗೆ ಬದುಕ್ತಾ ಅಂತ ಯೋಚನೆ ಮಾಡ್ತಾರೆ ಮಹಾದೇವ್. ಅವನಾಗ ಬದುಕಿದ್ರಿಂದಲೇ ಈಗ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ತಿದ್ದಾನೆ. ಆದರೆ ನಾವು ಆಗಲೂ ಅಲ್ಲ ಈಗಲೂ ಕೂಡ ಅಂತಹ ರಾಕ್ಷಸರೇ ಅಂತ ಅವನಿಗೆ ಗೊತ್ತಾಗುವಂತೆ ಮಾಡಬೇಕು ಅಂತ ಹೇಳುವಾಗ ಮೋಹನ್ ರಾವ್ ಅವರ ಮುಖದ ಮೇಲೆ ಒಂದು ರೀತಿಯ ಸ್ಮೈಲ್ ಬಂದು ಸೇರುತ್ತೆ. ರಂಜಿತ್ ರಿಲ್ಯಾಕ್ಸ್ ಆಗಿ ಅವರ ಮಾತುಗಳನ್ನ ಕೇಳ್ತಿರ್ತಾನೆ. ಯಾಕಂದರೆ ಅವನಿಗೆ ಚೆನ್ನಾಗಿ ಗೊತ್ತು 15 ವರ್ಷಗಳ ಹಿಂದೆ ಏನಾಯಿತು ಅಂತ, ಅವರ ಡ್ಯಾಡಿ ಏನು ಮಾಡಿದ್ರು ಅಂತ. ಆದರೆ ಈಗ ರಂಜಿತ್ನ ಮೈಂಡ್ನಲ್ಲಿ ಅವುಗಳೆಲ್ಲ ಓಡ್ತಾ ಇಲ್ಲ. ಓನ್ಲಿ ಚಂದನ ಮಾತ್ರ ಅವನ ಮೈಂಡ್ ಇಡೀ ಓಡ್ತಿರ್ತಾಳೆ. ಉಫ್ ಬೇಬಿ, ನಿನ್ನನ್ನು ನಾನು ಸ್ವಂತ ಮಾಡ್ಕೊಳ್ಬೇಕು ಅಂದರೆ ನಿನ್ನ ಸೋ ಕಾಲ್ಡ್ ಹಸ್ಬೆಂಡನ್ನು ಈ ಲೋಕದಿಂದಲೇ ಮೇಲೆ ಕಳಿಸ್ಬಿಡ್ಬೇಕು ಅಂತ ಯೋಚಿಸ್ತಾ ಅವನ ಮೈಂಡಿಗೆ ಏನೋ ಪ್ಲ್ಯಾನ್ ಬಂದ ಕೂಡಲೇ ಇಲ್ಲಿಂದ ಅವ್ರ ಡ್ಯಾಡಿ ಕಡೆ ಒಂದು ಸಾರಿ ನೋಡಿ ತನ್ನ ರೂಮಿಗೆ ಹೋಗ್ಬಿಡ್ತಾನೆ. ಮಾರ್ನಿಂಗ್ ಹಳದಿ ಫಂಕ್ಷನ್ಗೋಸ್ಕರ ಗಾರ್ಡನಲ್ಲೆಲ್ಲವೂ ರೆಡಿ ಮಾಡಿಟ್ಟಿರ್ತಾರೆ. ಆಗಲೇ ಅಲ್ಲಿಗೆ ಬಂದ ತನುಜಾ ಅವುಗಳನ್ನೆಲ್ಲ ನೋಡ್ತಾ ನಿಖಿಲ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳ್ತಿದ್ರೆ ಅವಳನ್ನ ಹಿಡ್ಕೊಳ್ತಾನೆ ನಿಖಿಲ್. ಯಾಕಂತ ಗೊತ್ತಿಲ್ಲ, ಆ ದಿನ ನಿಖಿಲ್ನನ್ನು ನೋಡಿದ ಕೂಡಲೇ ತನುಜಾಳ ಹಾರ್ಟ್ ಬಿಟ್ಟು ಗಟ್ಟಿಯಾಗಿ ಬಡ್ಕೊಳ್ಳುತ್ತೆ. ಅದಕ್ಕೆ ಅವನೊಂದಿಗೆ ಜಗಳ ಆಡದೆ ಸೈಲೆಂಟಾಗಿ ಥ್ಯಾಂಕ್ ಯು ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಚಂದನ ವಿರಾಟ್ಗಾಗಿ ಯೆಲ್ಲೋ ಕಲರ್ ಕುರ್ತಾ ಬೆಡ್ ಮೇಲಿಟ್ಟು ಹೊರಗೆ ಹೋಗ್ಬಿಡ್ತಾಳೆ. ವಾಶ್ರೂಮ್ನಿಂದ ಬಂದು ವಿರಾಟ್ ಬೆಡ್ ಮೇಲಿರೋ ಕುರ್ತಾ ನೋಡಿ ಸ್ವಲ್ಪ ಹೊತ್ತು ಯೋಚಿಸಿದ ಮೇಲೆ ಆ ಕುರ್ತಾ ಹಾಕ್ಕೊಂಡು ಮಿರರ್ ಹತ್ರ ಹೋಗ್ತಾನೆ. ತನ್ನ ಲೈಫ್ನಲ್ಲಿ ಆದ ಇನ್ಸಿಡೆಂಟ್ಗಳ ನಂತರ ಯಾವಾಗಲೂ ಕಲರ್ಫುಲ್ ಡ್ರೆಸ್ಗಳು ಹಾಕ್ಕೊಂಡಿಲ್ಲ ವಿರಾಟ್. ತನ್ನ ಲೈಫ್ನಂತೆಯೇ ತನ್ನ ಡ್ರೆಸ್ ಕಲರ್ ಕೂಡ ಯಾವಾಗಲೂ ಬ್ಲ್ಯಾಕ್. ಆದರೆ ಫಸ್ಟ್ ಟೈಮ್ ಯೆಲ್ಲೋ ಕಲರ್ ಕುರ್ತಾ ಹಾಕ್ಕೊಂಡು ತನ್ನನ್ನು ತಾನೇ ಮಿರರ್ನಲ್ಲಿ ನೋಡ್ಕೊಳ್ತಾನೆ. ನೀನು ಬಂದ ಮೇಲೆ ನನ್ನ ಲೈಫ್ ಕಲರ್ಫುಲ್ಲಾಗಿ ಬದಲಾಗ್ಬಿಡ್ತಿದೆ ಚಂದನ. ನೀನು ನನ್ನನ್ನು ಪ್ರೀತಿಸಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಂಡಿಲ್ಲ. ನನ್ನೊಂದಿಗೆ ಲೈಫ್ ಲಾಂಗ್ ನೀನಿದ್ರೆ ಸಾಕು ಅಂದ್ಕೊಂಡೆ. ಆದರೆ ಈಗ ಅಂತ ಅಲ್ಲಿಂದ ಗಾರ್ಡನ್ ಏರಿಯಾಗೆ ಹೋಗ್ತಾನೆ ವಿರಾಟ್. ವಿರಾಟನ್ನು ಎಲ್ಲೋ ಡ್ರೆಸ್ನಲ್ಲಿ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಶ್ರುತಿ ಚಂದನಾಳ ಕಡೆ ನೋಡಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಸಣ್ಣಗೆ ನಕ್ಕು ಸುಮ್ಮನೆ ಇರ್ತಾಳೆ ಚಂದನ. ಎಲ್ಲರೂ ಕೂಡ ತನ್ನ ಕಡೆಗೆ ನೋಡಿದ್ರಿಂದ ನನ್ನ ಕಡೆ ನೋಡೋದು ಮುಗಿದಿದ್ರೆ ಫಂಕ್ಷನ್ ಸ್ಟಾರ್ಟ್ ಮಾಡಿ ಅಂತ ಬೇಯಸ್ ವಾಯ್ಸ್ನೊಂದಿಗೆ ಹೇಳ್ತಾನೆ ವಿರಾಟ್. ಚಂದನ ತನುಜಾ ಇನ್ನು ಅಲ್ಲಿಗೆ ಬಂದು ತುಂಬ ಜನರು ಕೂಡ ಶ್ರುತಿ ಮತ್ತು ಆನಂದ್ಗೆ ಹಳದಿ ಹಚ್ತಾರೆ. ಚಂದನ ಶ್ರುತಿಗೆ ಹಳದಿ ಹಚ್ತಿರುವಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬಂದು ಸೇರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಹುಡುಗಿಗೂ ಎಲ್ಲ ಸಂಪ್ರದಾಯಗಳೊಂದಿಗೆ ಪದ್ಧತಿಯೊಂದಿಗೆ ಮದುವೆ ಮಾಡಿಕೊಳ್ಬೇಕು ಅಂತ ಇರುತ್ತೆ. ಏನೇನೋ ಆಸೆಗಳು ಕೂಡ ಇರುತ್ತೆ. ಆದರೆ ತನ್ನ ಲೈಫ್ನಲ್ಲಿ ಅಂತಹವು ಏನೂ ನಡೆಯದೆ ಮದುವೆ ಹೀಗೆ ಇರುತ್ತೆ ಎಂಬಂತೆ ನಡೀತು. ಅದಕ್ಕೆ ಸ್ವಲ್ಪ ದುಃಖ ಅನಿಸಿ ಈಗಲೇ ನೀರು ಕುಡಿದು ಬರ್ತೀನಿ ಅಂತ ಅಲ್ಲಿಂದ ಕಿಚನ್ಗೆ ಹೋಗ್ಬಿಡ್ತಾಳೆ ಚಂದನ. ಕಿಚನ್ಗೆ ಹೋಗಿ ನೀರು ಕುಡಿದು ಹಿಂದಕ್ಕೆ ತಿರುಗಿದ ಚಂದನಾಳಿಗೆ ತನಗೆ ಒಂದು ಹೆಜ್ಜೆ ದೂರದಲ್ಲಿರೋ ವಿರಾಟನ್ನು ನೋಡಿ ಹೆದರ್ತಾಳೆ. ಅವಳ ಕಣ್ಣುಗಳಲ್ಲಿ ನೋಡ್ತಾ ಮುಂದಕ್ಕೆ ಹೆಜ್ಜೆ ಹಾಕ್ತಾನೆ. ಹಿಂದಕ್ಕೆ ಹೆಜ್ಜೆ ಹಾಕ್ತಾ ಗೋಡೆಗೆ ತಾಗಿ ಅಲ್ಲೇ ನಿಂತುಬಿಡ್ತಾಳೆ ಚಂದನ. ಚಂದನಾಳ ಹತ್ತಿರ ಹೋಗಿ ಅವಳ ಸೊಂಟ ಹಿಡ್ಕೊಂಡು ಹತ್ತಿರಕ್ಕೆ ಎಳಿತಾನೆ. ವಿರಾಟ್ ಹಾಗೆ ಮಾಡಿದ ಕೂಡಲೇ ಅವನ ಭುಜದ ಮೇಲೆ ಕೈ ಹಾಕ್ತಾಳೆ ಚಂದನ. ಏನಾಯಿತು, ನಿಮಗೇನಾದರೂ ಬೇಕಾ? ನನಗೆ ಯಾವಾಗಲೂ ನೀನೇ ಬೇಕು ಸ್ವೀಟ್ ಆರ್ಟ್ ಅಂತ ಅವಳ ಕಿವಿಯಲ್ಲಿ ಸಣ್ಣದಾಗಿ ಹೇಳ್ತಾನೆ ವಿರಾಟ್. ವಿರಾಟ್ನ ಹಸ್ಕಿ ವಾಯ್ಸ್ಗೆ ಚಂದನಾಳ ಹಾರ್ಟ್ ಬೀಟ್ ರೈಸ್ ಆಗುತ್ತೆ. ಚಂದನಾಳ ಸಣ್ಣ ಕೂದಲು ಎಲ್ಲವೂ ಕಿವಿ ಹಿಂದೆ ಇಟ್ಟು ಅವಳ ಹಣೆ ಮೇಲೆ ಮುತ್ತಿಟ್ಟ ಮೇಲೆ ಪಕ್ಕದಲ್ಲಿ ಇರೋಂಥ ಹಳದಿಯನ್ನು ತನ್ನ ಕೆನ್ನೆಗಳ ಮೇಲೆ ಹಚ್ಕೊಳ್ತಾನೆ. ಕನ್ಫ್ಯೂಸ್ ಆಗಿ ವಿರಾಟ್ನ ಕಡೆ ನೋಡ್ತಾಳೆ. ಆದ ತಕ್ಷಣವೇ ತನ್ನ ಕೆನ್ನೆಯಿಂದ ಚಂದನಾಳ ಕೆನ್ನೆ ಮೇಲೆ ರಬ್ ಮಾಡ್ತಾನೆ. ಅವನು ಹಾಗೆ ಮಾಡಿದ ಕೂಡಲೇ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ ಚಂದನ. ಆ ನಂತರ ಹಳದಿ ತೆಗೆದು ಅವಳ ಕೈಗಳಿಗೆ ಹಚ್ತಾನೆ. ಚಂದನ ಏನೋ ಹೇಳೋ ಸಮಯಕ್ಕೆ ಮೊಣಕಾಲುಗಳ ಮೇಲೆ ಕೂತ್ಕೊಂಡು ತನ್ನ ಮುಖದ ಮೇಲೆ ಇರೋ ಹಳದಿ ಎಲ್ಲವೂ ಅವಳ ಸೊಂಟಕ್ಕೆ ರಬ್ ಮಾಡಿ ಅಲ್ಲೇ ತಲೆ ಆನಿಸಿ ಉಳಿದು ಬಿಡ್ತಾನೆ ವಿರಾಟ್. ವಿರಾಟ್ ಹಾಗೆ ಮಾಡಿದ ಕೂಡಲೇ ಅವನ ಭುಜವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಚಂದನ.
ಸ್ವಲ್ಪ ಹೊತ್ತಿನ ನಂತರ ಮೇಲೆದ್ದು ತನ್ನ ಕೈಗಳಿಂದ ಹಳದಿ ತೆಗೆದು ಅವಳು ಕುತ್ತಿಗೆ ಮೇಲೆ ಹಚ್ಚುತ್ತಾನೆ. ಚಂದನ ಮಾತ್ರ ಕಣ್ತೆರೆದು ಅಸಲು ನೋಡೋದಿಲ್ಲ. ಆಗಲೇ ಅವಳ ಮುಖ ಇಡೀ ಟೊಮೊಟೊದಂತೆ ರೆಡ್ ಆಗಿಬಿಟ್ಟಿರುತ್ತೆ. ಉಸಿರು ಗಟ್ಟಿಯಾಗಿ ತೆಗೆದುಕೊಳ್ತಿರ್ತಾಳೆ. ಅವಳ ಉಸಿರಿನ ಶಬ್ದ ವಿರಾಟ್ಗೆ ಕೇಳಿಸ್ತಿರುತ್ತೆ. ಅವಳ ಕೆನ್ನೆಯ ಮೇಲೆ ಮುತ್ತು ಕೊಟ್ಟು ಆರ್ ಯು ಹ್ಯಾಪಿ ನೌ ಸ್ವೀಟ್ ಹಾರ್ಟ್ ಅಂತ ಅವಳಿಂದ ದೂರ ಸರಿತಾನೆ ವಿರಾಟ್. ಕಣ್ತೆರೆದು ಅವನ ಕಡೆ ನೋಡಲು ಆಗದೆ ಅಲ್ಲಿಂದ ಓಡ್ ಹೋಗ್ತಾಳೆ ಚಂದನ. ಅವಳು ಹಾಗೆ ಓಡಿ ಹೋದ ಕೂಡಲೇ ಸಣ್ಣದಾಗಿ ನಕ್ಕು ಬಿಡ್ತಾನೆ ವಿರಾಟ್. ಸ್ಪೀಡಾಗಿ ತನ್ನ ರೂಮ್ಗೆ ಹೋಗಿ ಮಿರರ್ ಹತ್ರ ನಿಲ್ತಾಳೆ. ಮುಖದ ಮೇಲೆ ಹಳದಿ, ಸೊಂಟದ ಹತ್ರ, ಕುತ್ತಿಗೆ ಹತ್ರ ಅವೆಲ್ಲವನ್ನ ನೋಡ್ತಾ ಹಿಂದಿನ ಸಾರಿ ವಿರಾಟ್ ಹಳದಿ ಹಚ್ಚಿದ ನೆನಪಾದ ಕೂಡಲೇ ಕೆನ್ನೆಗಳು ಇನ್ನೂ ಕೆಂಪಾಗಿ ಆಗಿಬಿಡುತ್ತೆ. ತನ್ನಂತಾನೆ ನೋಡಿಕೊಂಡು ನಿಜಕ್ಕೂ ಏನಾಗ್ತದೆ ನನಗೆ, ನಾನು ಯಾಕೆ ಅವನ ಕಡೆ ಅಷ್ಟೊಂದು ಅಟ್ರಾಕ್ಟ್ ಆಗ್ತಿದ್ದೀನಿ? ಇಲ್ಲ ಚಂದನ, ನೀನು ಹೀಗೆ ಎಮೋಷ್ನಲ್ ಆಗೋದಕ್ಕಾಗೋದಿಲ್ಲ. ಅವನು ನಿನ್ನ ಜೊತೆ ಮಾಡಿದ್ದನ್ನು ನಿಜಕ್ಕೂ ಮರೆತು ಬಿಡಬೇಡ. ಈಗ ಅವನು ಇಷ್ಟು ಒಳ್ಳೆಯವರಂತೆ ಬಿಹೇವ್ ಮಾಡ್ತಾನೆ, ಮತ್ತು ಯಾವಾಗ ಅವನಲ್ಲಿರೋ ರಾಕ್ಷಸ ಹೊರಗೆ ಬಂದು ನಿನ್ನನ್ನು ಹರ್ಟ್ ಮಾಡ್ತಾನೋ ನಿನಗೆ ಗೊತ್ತಿಲ್ಲ. ಸೊ ಅವನ ಕಡೆ ಹೆಚ್ಚು ಅಟ್ರಾಕ್ಟ್ ಆಗದೆ ಸೈಲೆಂಟ್ ಆಗಿರು. ಸಮಯ ಸಿಕ್ಕರೆ ಇಲ್ಲಿಂದ ಓಡು ಹೋಗು, ಮತ್ತು ಒಂದು ಸಾರಿ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಲೈಫ್ನಲ್ಲಿ ನೆಂದಿಗೂ ಕೂಡ ವಿರಾಟ್ಗೆ ಕಾಣಿಸ್ಬೇಡ, ಮತ್ತು ಅವನ ಕೈಗೆ ಸಿಕ್ಕರೆ ಈ ಸಾರಿ ಕೊಂದು ಬಿಡ್ತಾನೆ ಅಂತ ತನ್ನಲ್ಲೇ ತಾನೇ ಅಂದ್ಕೊಳ್ತಾಳೆ ಚಂದನ. ಸ್ವಲ್ಪ ಹೊತ್ತಿನ ನಂತರ ವಾಶ್ರೂಮ್ಗೆ ಹೋಗಿ ಆ ಹಳದಿ ಎಲ್ಲವೂ ಹೋಗುವಂತೆ ಸ್ನಾನ ಮಾಡಿ ಹೊರಗೆ ಬರ್ತಾಳೆ. ಆ ದಿನ ಇಡೀ ರೂಮ್ನಲ್ಲಿಯೇ ಉಳಿದು ಬಿಡ್ತಾಳೆ ಚಂದನ. ವಿರಾಟ್ ಕೂಡ ವರ್ಕ್ ಇದ್ದಿದ್ದರಿಂದ ಸ್ಟಡಿ ರೂಮ್ನಲ್ಲೇ ಸೆಟಲ್ ಆಗಿಬಿಡ್ತಾನೆ. ಈವ್ನಿಂಗ್ ಮೆಹಂದಿ ಫಂಕ್ಷನ್ಗೋಸ್ಕರ ಎಲ್ಲವೂ ಅರೇಂಜ್ಮೆಂಟ್ ಮಾಡ್ತಾರೆ. ತನುಜಾ ಮತ್ತು ಚಂದನಾಳನ್ನು ಕರ್ಕೊಂಡು ಗಾರ್ಡನ್ಗೆ ಹೋಗ್ತಾಳೆ. ಶ್ರುತಿಯ ಕೈಗಳಿಗೆ ಈಗಾಗಲೇ ಮೆಹಂದಿ ಹಾಕ್ತಾ ಇರ್ತಾರೆ. ಅವಳ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತಾಳೆ ಚಂದನ. ಆಗಲೇ ಇಬ್ಬರು ಹುಡುಗಿಯರು ಬಂದು ಚಂದನಾಳ ಕೈಗೆ ಮೆಹಂದಿ ಹಾಕಲು ಶುರು ಮಾಡ್ತಾರೆ. ಕೈ ಮೇಲೆ ವಿರಾಟ್ನ ಹೆಸರು ಬರೆದರೂ ಕೂಡ ಏನು ಮಾತನಾಡದೆ ಸೈಲೆಂಟಾಗಿರ್ತಾಳೆ ಚಂದನ. ತನುಜಾ ಕೂಡ ಮೆಹಂದಿ ಹಾಕಿಸ್ಕೊಳ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ನಿಖಿಲ್ ಬಂದು ಒಂದು ಮೆಹಂದಿ ತೆಗೆದುಕೊಂಡು ತನ್ನ ಹೆಸರು ತನುಜಾಳ ಕೈ ಮೇಲೆ ಬರೀತಾನೆ. ಶಾಕ್ ಆಗ್ತಾ ಅವನ ಕಡೆ ನೋಡ್ತಾಳೆ ತನುಜಾ. ನನಗೆ ನೀನು ಅಂದರೆ ತುಂಬ ಇಷ್ಟ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ಈಗಲೇ ಆನ್ಸರ್ ಹೇಳೋ ಅವಶ್ಯಕತೆ ಇಲ್ಲ, ಸಮಯ ತಗೊಂಡು ನಾಳೆ ಮಾರ್ನಿಂಗ್ ಒಳಗೆ ಹೇಳು ಅಂತ ತನುಜಾಳ ಕಡೆ ನೋಡಿ ಕಣ್ಣು ಮಿಟುಕಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ ನಿಖಿಲ್. ತನ್ನೆರಡು ಕೈಗಳಿಗೆ ಮೆಹಂದಿ ಹಾಕಿಸ್ಕೊಂಡ್ಮೇಲೆ ಅಲ್ಲಿಂದ ತನ್ನ ರೂಮ್ಗೆ ಹೋಗ್ಬಿಡ್ತಾಳೆ ಚಂದನ. ರೂಮ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ತನ್ನ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ಕೊಳ್ತಾ ಇರೋ ವಿರಾಟ್ನನ್ನು ನೋಡ್ತಾಳೆ. ಆಗಲೇ ವಿರಾಟ್ ಕೂಡ ಚಂದನಾಳ ಕಡೆ ನೋಡಿದ್ರಿಂದ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಸಂಧಿಸುತ್ತೆ. ಅವನಿಂದ ತನ್ನ ನೋಟುಗಳನ್ನು ತಿರುಗಿಸಿ ಬೆಡ್ ಕಡೆ ಹೋಗ್ತಿರೋ ಚಂದನಾಳನ್ನು ನಿಲ್ಲು ಅಂತ ವಿರಾಟ್ ಹೇಳ್ತಾನೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ. ಡಿನ್ನರ್ ಮಾಡಿದ್ಯಾ ನೀನು? ಇಲ್ಲ, ಕೈಗೆ ಮೆಹಂದಿ ಇದೆ, ಅದಕ್ಕೆ ಈಗ ತಿಂದಿಲ್ಲ, ನಂತರ ತಿಂತೀನಿ. ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಚಂದನಾಳ ಹತ್ರ ಹೋಗಿ ಜಾಗರೂಕತೆಯಿಂದ ಅವಳನ್ನ ಸೋಫಾ ಹತ್ರ ಕರ್ಕೊಂಡು ಬಂದು ತಾನು ಕುಳಿತ ಮೇಲೆ ತನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್. ಶಾಕ್ ಆಗ್ತಾ ಹಾಗೆ ಅವನ ಕಡೆ ನೋಡ್ತಾ ಇರ್ತಾಳೆ ಚಂದನ. ಎದುರಾಗಿ ಟೇಬಲ್ ಮೇಲೆ ಇರೋ ಪ್ಲೇಟ್ ಮುಚ್ಚಳ ತೆಗೆದು ಪ್ಲೇಟ್ ತೆಗೆದುಕೊಂಡು ಅದರಲ್ಲಿರೋ ಫುಡ್ ಚಂದನಾಳಿಗೆ ತಿನ್ನಿಸ್ತಾನೆ. ಏನೂ ಮಾತನಾಡದೆ ಸೈಲೆಂಟಾಗಿ ಅವನು ತಿನ್ನಿಸ್ತಿದ್ರೆ ಹೊಟ್ಟೆ ತುಂಬ ತಿಂದ್ಬಿಡ್ತಾಳೆ ಚಂದನ. ವಿರಾಟ್ನ ಕಡೆ ನೋಡ್ತಾ, ನಿಮ್ಮ ಬಿಹೇವಿಯರ್ ಏನು ನನಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಒಂದು ಸಾರಿ ಇಷ್ಟು ಒಳ್ಳೆಯವರಂತೆ ಬಿಹೇವ್ ಮಾಡ್ತೀರಾ, ಇನ್ನೊಂದು ಸಾರಿ ಹದ್ದು ಮೀರಿ ನಿಮ್ಮಲ್ಲಿನ ರಾಕ್ಷಸತ್ವ ಹೊರಗೆ ಬರುತ್ತೆ. ನೀವು ಗುಡ್ಡ ಬೇಡ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ. ಫುಡ್ ತಿನ್ನಿಸಿದ ಮೇಲೆ ಅವಳಿಗೆ ವಾಟರ್ ಕುಡಿಸಿ ಅವಳ ಕೈಗಳು ಎರಡನ್ನ ನೋಡ್ತಾನೆ. ಅದರಲ್ಲಿರೋ ತನ್ನ ಹೆಸರು ನೋಡಿದ ಕೂಡಲೇ ಒಂದು ರೀತಿಯ ಹ್ಯಾಪಿನೆಸ್ ವಿರಾಟ್ನ ಮುಖದ ಮೇಲೆ ಬಂದು ಸೇರುತ್ತೆ. ಅವಳ ಕೈಯಲ್ಲಿರೋ ತನ್ನ ಹೆಸರು ನೋಡುತ್ತಾ, ಹೇಗೆ ನಿನ್ನ ಕೈಗಳಲ್ಲಿ ನನ್ನ ಹೆಸರು ಇದೆಯೋ ಹಾಗೆ ನಿನ್ನ ಕೈ ರೇಖೆಗಳಲ್ಲಿ ಕೂಡ ನನ್ನ ಹೆಸರೇ ಬರ್ತಿದೆ ಅಂತ ಹೇಳ್ತಾನೆ ವಿರಾಟ್. ಅವನ ಕಡೆ ನೋಡ್ತಾ, ಕೆಲವು ದಿನಗಳಲ್ಲಿ ಮೆಹಂದಿ ಹೋಗುತ್ತೆ, ಮೆಹಂದಿಯೊಂದಿಗೆ ನಿಮ್ಮ ಹೆಸರು ಕೂಡ ಮೆಹಂದಿ ಹೋಗುತ್ತೆ, ಆದರೆ ನನ್ನ ಹೆಸರು ನಿನ್ನ ಹಾರ್ಟ್ನಲ್ಲಿ ನಾನು ಮುದ್ರೆ ಹಾಕಿದ್ದೀನಿ, ಅದು ಯಾವಾಗಲೂ ಹೋಗೋದಿಲ್ಲ. ನನ್ನ ಅಣು ಅಣು ನಿನ್ನ ಅಣು ಅಣುವಿನಲ್ಲಿ ಬೆರೆತು ಹೋಗಿದೆ, ಅದನ್ನು ಯಾರೂ ತೆಗೆಯೋದಕ್ಕಾಗೋದಿಲ್ಲ. ನೀನು ಅಂದ್ಕೊಂಡ್ರೂ ಕೂಡ ಅದನ್ನು ಅಳಿಸೋದಕ್ಕಾಗೋದಿಲ್ಲ ಅಂತ ಅವಳ ಕಡೆ ನೋಡ್ತಾ ಇರ್ತಾನೆ ವಿರಾಟ್. ಏನೂ ಮಾತಾಡದೆ ಸೈಲೆಂಟಾಗಿರ್ತಾಳೆ ಚಂದನ.
ನಿನ್ನ ಮನಸ್ಸಿನಲ್ಲಿ ನನ್ನ ಒಳ್ಳೆಯತನ ಸಣ್ಣ ಸಣ್ಣದಾಗಿ ಜಾಗ ತೆಗೆದುಕೊಳ್ತಿದೆ. ಆದರೆ ನಿನ್ನ ಮೈಂಡ್ನಲ್ಲಿ ನಾನು ಒಬ್ಬ ರಾಕ್ಷಸ ಅಂತ ಮುದ್ರೆ ಮೊದಲೇ ನೀನು ಹಾಕ್ಕೊಂಡಿದ್ದೀಯಾ. ಆದರೆ ನಿನ್ನ ಮೈಂಡ್ಗಿಂತ ನಿನ್ನ ದೇಹದ ಮೇಲೆ ನನ್ನ ಮುದ್ರೆ ಹೆಚ್ಚಿದೆ. ಯಾಕಂದರೆ ನಾನು ನಿನ್ನ ದೇಹದ ಪ್ರತಿ ಅಣುವನ್ನು ಸ್ಪರ್ಶಿಸಿದ್ದೀನಿ. ನೀನು ಅಂದ್ಕೊಂಡ್ರೂ ಕೂಡ ನಿನ್ನ ಲೈಫ್ನಿಂದ ನನ್ನ ಹೆಸರನ್ನು ಯಾವಾಗಲೂ ತೆಗೆಯೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ ಸ್ವೀಟ್ ಆರ್ಟ್ ಅಂತ ಅವಳ ಕಿವಿ ಮೇಲೆ ಮುತ್ತಿಡ್ತಾನೆ ವಿರಾಟ್. ಅವನ ಮಾತುಗಳಿಗೆ ಚಂದನ ಹಾಗೆ ಉಳಿದ್ಬಿಡ್ತಾಳೆ. ಬಾಯಿಯಿಂದ ಮಾತುಗಳು ಬರೋದಿಲ್ಲ ಅವಳಿಗೆ. ಅವಳ ಕಡೆ ನೋಡ್ತಾ ಸ್ಮೈಲ್ನೊಂದಿಗೆ ಹೊರಗೆ ಹೋಗ್ಬಿಡ್ತಾನೆ ವಿರಾಟ್. ವಿರಾಟ್ನ ಮಾತುಗಳೆಲ್ಲವೂ ನೆನಪಾದ ಕೂಡಲೇ ಚಂದನ ಕಣ್ಣುಗಳಲ್ಲಿ ಕಣ್ಣೀರು ಸೇರುತ್ತೆ. ಹೌದು, ವಿರಾಟ್ ಹೇಳಿದ್ದು ನಿಜವೇ. ನನ್ನ ಹಾರ್ಟ್, ನನ್ನ ಮೈಂಡ್, ನನ್ನ ಬಾಡಿ ಎಲ್ಲದರಲ್ಲೂ ಕೂಡ ಅವನೇ ತುಂಬ ಹೋಗಿದ್ದಾನೆ. ಅವನು ಯಾವಾಗ ಅಂದ್ಕೊಂಡ್ರೆ ಆಗ ನನ್ನ ಹತ್ರಕ್ಕೆ ಬರೋದಕ್ಕಾಗುತ್ತೆ ಅಂತ ವಿರಾಟ್ ತನ್ನೊಂದಿಗೆ ಮಾಡಿದ ಬಿಹೇವಿಯರ್ ಎಲ್ಲವೂ ನೆನಪಾದ ಕೂಡಲೇ ನೀವು ನನ್ನ ಜೊತೆ ಮಾಡಿದ್ದು ಯಾವಾಗಲೂ ಕೂಡ ನನ್ನ ಮೈಂಡ್ನಿಂದ ಹೋಗೋದಿಲ್ಲ. ಅದು ಅಲ್ಲದೆ ನೀವು ನನಗೆ ತೋರಿಸ್ತಿರೋ ಕೇರಿಂಗ್ ಸಣ್ಣ ಸಣ್ಣದಾಗಿ ನನ್ನ ಹಾರ್ಟ್ ಮೇಲೆ ಪ್ರೆಷರ್ ಆಗ್ತಿದೆ ಅಂತ ಸೋಫಾದ ಮೇಲೆ ಎದ್ದು, ಇಲ್ಲ ನೀವು ಹೇಳ್ತಿದ್ದೀರಲ್ಲ ನನ್ನ ದೇಹದ ಮೇಲೆ ನಿಮ್ಮ ಮುದ್ರೆ ಹಾಕಿದ್ದೀರಿ ಅಂತ, ನಾನು ಹೆಚ್ಚು ದಿನ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ತುಂಬ ಬೇಗ ಇಲ್ಲಿಂದ ಹೋಗ್ಬಿಡುತ್ತೆ ಅಂತ ಬೆಡ್ ಹತ್ತಿರ ಹೋಗಿ ಹಾಗೆ ವಾಲ್ಬಿಡ್ತಾಳೆ. ಏನೇನೋ ಯೋಚಿಸ್ತಾ ನಿದ್ರೆಗೆ ಜಾರ್ಬಿಡ್ತಾಳೆ ಚಂದನ. 1 ಗಂಟೆ ನಂತರ ರೂಮಿಗೆ ಬಂದ ವಿರಾಟ್ಗೆ ಚಂದನ ಮಲಗಿರೋದು ನೋಡಿ ಅವಳ ಪಕ್ಕದಲ್ಲಿ ಸೇರಿ ಅವಳ ಕೈ ಹಿಡಿದುಕೊಂಡು ಆ ಕೈಗಳಲ್ಲಿರೋ ತನ್ನ ಹೆಸರನ್ನು ಪದೇ ಪದೇ ನೋಡಿಕೊಂಡು ಹ್ಯಾಪಿ ಸ್ಮೈಲ್ನೊಂದಿಗೆ ನಿದ್ರೆಗೆ ಜಾರ್ಕೊಳ್ತಾನೆ ವಿರಾಟ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.